ನಮಸ್ತೆ ಫ್ರೆಂಡ್ಸ್. ಏಪ್ರಿಲ್ 23 ಅಂದರೆ ಡಾಕ್ಟರ್ ಎಸ್ ಜಾನಕಿಯಮ್ಮ ಅವರ ಹುಟ್ಟುಹಬ್ಬ. ಅವರು ಹುಟ್ಟಿದ್ದು, ಅವರು ಬೆಳೆದಿದ್ದು, ಸಾಧನೆ ನಮಗೆಲ್ಲರಿಗೂ ಗೊತ್ತು. ಆದರೆ ನಾನು ಕೆಲವೊಂದು ವಿಶೇಷವಾದ ಮಾಹಿತಿಗಳನ್ನು ನಿಮಗೆ ಹೇಳೋಕ್ಕೆ ಬಂದೆ. ಜಾನಕಿಯಮ್ಮ ಹುಟ್ಟಿದ್ದು 1938. ಆದರೆ ಅವರ 3ನೇ ವಯಸ್ಸಿಗೆ ಅವರು ಸಂಗೀತಾಭ್ಯಾಸವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಸಂಗೀತವನ್ನು ಕಲಿಯೋಕ್ಕೆ ಪ್ರಾರಂಭ ಮಾಡಿದ್ರು. ಅವರೇ ಹೇಳ್ಕೊಂಡಂಗೆ ಬೈ ಬರ್ತ್ ಅವರಿಗೆ ಸಂಗೀತ ಮತ್ತು ಹಾಡೋದು ಅಂದರೆ ಅವರಿಗೆ ತುಂಬ ಇಷ್ಟ. ಅದಾದ ನಂತರ 19ನೇ ವಯಸ್ಸಿಗೆ, ಅಂದರೆ ಅತಿ ಚಿಕ್ಕ ವಯಸ್ಸಿಗೆ ಅವರು ಫಿಲಮ್ ಇಂಡಸ್ಟ್ರಿಗೆ ಬಂದರು. 1957 ಶ್ರೀಕೃಷ್ಣ ಗಾರುಡಿ ಚಿತ್ರದ ತಾಳಲೆಂಟೋ ಶೋಕವೀರ ಎಂಬ ಹಾಡುವ ಮೂಲಕ, ಕನ್ನಡ ಹಾಡುವ ಮೂಲಕ 1957 ಸಿನಿಮಾ ಇಂಡಸ್ಟ್ರಿಗೆ ಬಂದರು. ಅದರ ನಂತರ ವಿಧಿಯಾನ್ ವಿಳೆಯಾಟ್ ತಮಿಳ್ ಚಿತ್ರ ಅದೇ ವರ್ಷ ಬಿಡುಗಡೆಯಾಯಿತು. ಮತ್ತು ಅದೇ ವರ್ಷ MNA ತೆಲುಗು ಚಿತ್ರ ಕೂಡ ಆಡೋಕ್ಕೆ ಅವರು ಸ್ಟಾರ್ಟನ್ನು ಮಾಡಿದರು. ಹೀಗೆ ಸುಮಾರು 300ಕ್ಕೂ ಹೆಚ್ಚು ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಸುಮಾರು 200ರಿಂದ 300 ನಾಯಕ ನಟಿಯರಿಗೆ ತಮ್ಮ ವಾಯ್ಸನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಇನ್ನೊಂದು ವಿಶೇಷವಾದ ಮಾಹಿತಿ ಏನು ಅಂದರೆ, ಚಿಕ್ಕ ಮಗು ವಾಯ್ಸ್ ಥರನೂ ಆಡ್ತಾರೆ, ವಯಸ್ಸಾದ ಮುದುಕಿ ಥರನೂ ಆಡ್ತಾರೆ, ವಯಸ್ಸಾದ ಮುದುಕನ ಥರನೂ ಆಡ್ತಾರೆ, ಮತ್ತು ಹುಡುಗನ ವಾಯ್ಸನ್ನು ಕೂಡ ಆಡಿದ್ದಾರೆ. ಅದು ಅವರ ವಿಶೇಷತೆ. ಮತ್ತು ಇನ್ನೊಂದು ಅಂದರೆ, ಜಾನಕಿಯಮ್ಮ ಅವರು ಭಾರತೀಯ ಭಾಷೆಯಲ್ಲದೇ ಫಾರಿನ್ ಲ್ಯಾಂಗ್ವೇಜಲ್ಲಿ ಕೂಡ ಆಡಿದ್ದಾರೆ. ಉದಾಹರಣೆಗೆ ಜಪಾನು, ಆಮೇಲೆ ಸಿಂಹಳಿ, ಇಂಗ್ಲೀಷು, ಈ ಥರ ಅನೇಕ ಫಾರಿನ್ ಭಾಷೆಯಲ್ಲೂ ಕೂಡ ಅಮ್ಮ ಆಡಿದ್ದಾರೆ. ಸೊ ಅಮ್ಮ ಅವರ ಸಾಧನೆಗೆ ಭಾರತ ರತ್ನ ಯಾವಾಗಲೂ ಸಿಗಬೇಕಾಯಿತು, ಸಿಕ್ಕಿಲ್ಲ. ನೋಡೋಣ ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಆದರೆ ಕೋಟ್ಯಾಂತರ ಅಭಿಮಾನಿಗಳು ಅವ್ರನ್ನ ಅಮ್ಮ ಅಂತ ಕರೀತಾರೆ. ಯಾಕಂದರೆ ಲೆಕ್ಕವಿಲ್ಲದಷ್ಟು ಸಾವಿರಾರು ಹಾಡುಗಳನ್ನು ಆಡಿದ್ದಾರೆ. ಹಾಗಾಗಿ ಅಮ್ಮ ಅಂದರೆ ನಮಗೆ ನೆನಪಾಗೋದೇ ಅವರ ಹಾಡುಗಳು. ಸೊ ಎಸ್ ಜಾನಕಿ ಅಮ್ಮ ಕೂಡ ಅಭಿಮಾನಿಗಳಿಗೆ ಯಾರೇ ಬಂದು ವಿಶೇಷವಾದ ಪ್ರೀತಿಯನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಜಾನಕಿಯಮ್ಮ. ಹ್ಯಾಪಿ ಬರ್ತ್ಡೇ ಜಾನಕಿಯಮ್ಮ. ನಿಮಗೆ ದೇವರು ಇನ್ನಷ್ಟು ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.